ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಕನ್ನಡದಲ್ಲಿ ಪ್ರೆಸೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒನ್ ಆಫ್ ದ ಕಾಮನ್ ಕ್ವೆಶನ್ಸ್ ನನಗೆ ಬರ್ತಾ ಇರುತ್ತೆ, ಕಮೆಂಟ್ ಸೆಕ್ಷನಲ್ಲಿರ್ಬೋದು ಅಥವಾ ಥ್ರೂ ಕನ್ಸಲ್ಟೇಷನ್ ಇರ್ಬೋದು, ದ್ಯಾಟ್ ಪೀರಿಯಡ್ ಆಗಲಿಲ್ಲ, ಏನು ಮಾಡಬೇಕು? ನಮ್ಮ ಪೀರಿಯಡ್ ಇತ್ತು, ಲಾಸ್ಟ್ ಮಂತ್ ಇಷ್ಟನೇ ತಾರೀಕಿಗೆ ಆಗಿತ್ತು, ಈ ತಿಂಗಳು ನನಗೆ 3-4 ದಿನ ಆಗಿ ಹೋಗಿದೆ ಅಥವಾ 10-15 ದಿನ ಆಗಿ ಹೋಗಿದೆ, ಇನ್ನೂ ಪೀರಿಯಡ್ ಬಂದಿಲ್ಲ, ನಾನು ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಅಥವಾ ಕೆಲವೊಬ್ಬರು ಏನು ಹೇಳ್ತಾ ಇರ್ತಾರೆ, ನನಗೆ ಮೆಡಿಸಿನ್ ಸಜೆಸ್ಟ್ ಮಾಡಿ, ನನಗೆ ಪೀರಿಯಡ್ ಆಗಲಿಲ್ಲ, ಮೆಡಿಸಿನ್ ಸಜೆಸ್ಟ್ ಮಾಡಿ ಅಂತ. ಓಕೆ, ಸೊ ಈಗ ಪೀರಿಯಡ್ ಆಗಲಿಲ್ಲ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಯಾಕೆ ಆಗಲಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಯಾಕೆ ಆಗಲಿಲ್ಲ ಅನ್ನೋದರ ಮೇಲೆ ನಾವು ನಿಮ್ಗೆ ಏನು ಮೆಡಿಸಿನ್ ಕೊಡ್ಬೋದು, ಏನು ಟ್ಯಾಬ್ಲೆಟ್ಸ್ ಕೊಡ್ಬೋದು, ಏನು ಸಿರಪ್ ಕೊಡ್ಬೋದು, ಇವೆಲ್ಲ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಈಗ ಪೀರಿಯಡ್ ಆಗಲಿಲ್ಲ ಅನ್ನೋದಕ್ಕೆ ಏನೇನು ಕಾರಣ ಇರುತ್ತೆ? ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ರಿ, ಎಸ್ಪೆಷಲಿ ಇಫ್ ಯು ಆರ್ ಸೆಕ್ಷುವಲಿ ಆ್ಯಕ್ಟಿವ್, ನಿಮಗೆ ಪಾರ್ಟ್ನರ್ ಇದ್ದಾರೆ, ನೀವು ಸಕ್ರಿಯವಾಗಿ ಅವ್ರ ಜೊತೆ ಲೈಂಗಿಕ ಸಂಬಂಧ ಮಾಡ್ತಾ ಇದ್ದೀರಿ, ಅಥವಾ ಯಾವಾಗ ಒಂದು ಸಲ ಸಂಬಂಧ ಮಾಡಿದ್ರಿ, ಅದಾದ ನಂತರ ನಿಮಗೆ ಪೀರಿಯಡ್ ಆಗಲಿಲ್ಲ ಅಂದಾಗ ಫಸ್ಟ್ ಥಿಂಗ್ ನಾವು ರೂಲ್ ಔಟ್ ಮಾಡಬೇಕು, ಅದು ಪ್ರೆಗ್ನೆನ್ಸಿ. ಓಕೆ, ಬಹಳಷ್ಟು ಸಲ ಏನಾಗತ್ತೆ, ಕಪಲ್ ಒಂದು ಸಲ ಸೇರಿರ್ತಾರೆ ಆ್ಯಂಡ್ ಆ ಹುಡುಗಿಗೆ ಪೀರಿಯಡ್ ಮಿಸ್ ಆಗುತ್ತೆ. ಸೊ ನಾವು ಒಂದೇ ಸಲ ಸೇರಿದ್ವಿ, ಅದು ಹೇಗೆ ಆಗೋಕ್ಕೆ ಸಾಧ್ಯ? ನಾವು ಈ ಡೇಟಿಂದ ಈ ಡೇಟ್ ಸೇರಿದ್ವಿ, ಆ ಡೇಟಲ್ಲಿ ಅವಳಿಗೆ ಅಂಡೋತ್ಪತ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ಹೇಗಾಯಿತು? ಅವಳಿಗೆ ಪೀರಿಯಡ್ ಯಾಕೆ ಬಂದಿಲ್ಲ? ಪ್ರೆಗ್ನೆನ್ಸಿ ಆಗಬಹುದಾ? ಈ ರೀತಿ ಎಲ್ಲ ಪ್ರಶ್ನೆಗಳು ಬರ್ತಾ ಇರ್ತವೆ. ನೋಡಿ, ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ಗರ್ಭಾವಸ್ಥೆಯ ಅಥವಾ ಪ್ರೆಗ್ನೆನ್ಸಿಯ ಸಾಧ್ಯತೆ ಯಾವತ್ತೂ ಇರುತ್ತೆ. ನೀವೇನೇ ಕ್ಯಾಲ್ಕುಲೇಷನ್ ಮಾಡಿದ್ರೂ ನಿಮ್ಮ ಬಾಡಿಯಲ್ಲಿ ಆ್ಯಕ್ಚುಲಿ ಏನು ನಡೀತಾ ಇದೆ, ನಾವು ಕ್ಯಾಲ್ಕುಲೇಷನ್ ಪ್ರಕಾರ ಅದು ಯಾವತ್ತೂ ಕೂಡಿ ಬರದೇ ಇರಬಹುದು. ಓಕೆ, ನಾವು ಈ ಸೇಫ್ ಡೇಸ್, ಅನ್ಸೇಫ್ ಡೇಸ್ ಇವನ್ನೆಲ್ಲ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೇವೆ, ದೀಸ್ ಆರ್ ಆಲ್ ಏನು ಒಂದು ಅಂದಾಜಿನ ಮೇಲೆ ಹೇಳ್ತಾ ಇರ್ತೇವೆ. ಅದೇ ರೀತಿ ಆಗಲೇಬೇಕು ಅಂತ ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಸೊ ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ದೀರಿ, ಅದು 1 ಸಲ ಇರ್ಬೋದು, 4 ಸಲ ಇರ್ಬೋದು, ಅಥವಾ ಕಂಟಿನ್ಯೂಸ್ಲಿ ನೀವು ಸಂಬಂಧದಲ್ಲಿ ಇದ್ದೀರಿ ಆ್ಯಂಡ್ ನಿಮಗೆ ಪೀರಿಯಡ್ ಮಿಸ್ ಆಯಿತು ಅಂದಾಗ ನೀವು ಫಸ್ಟ್ ಥಿಂಗ್ ಮಾಡಬೇಕಾಗಿದ್ದು ಪ್ರೆಗ್ನೆನ್ಸಿ ಟೆಸ್ಟ್. ನನಗೆ ಅನ್ನಿಸ್ತಾ ಇದೆ, ನನಗೆ ಲಾಸ್ಟ್ ಟೈಮು ಹೀಗೆ ಆಗಿತ್ತು, ನಾನು ಈ ಸಕ್ಕರೆ, ಉಪ್ಪು ಇವುಗಳನ್ನೆಲ್ಲ ಹಾಕ್ಕೊಂಡು ಟೆಸ್ಟ್ ಮಾಡಿದೆ, ನನಗೆ ವೈಟ್ ಹೋಗ್ತಾ ಇದೆ, ನನಗೆ ತಲೆ ತಿರುಗ್ತಾ ಇದೆ, ನನಗೇನೂ ಲಕ್ಷಣ ಇಲ್ಲ. ಸೊ ಇದನ್ನೆಲ್ಲದರ ಮೇಲೆ ನಿಮ್ಮ ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಪ್ರೆಗ್ನೆಂಟ್ ಇಲ್ಲ ಅಂತ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂದಾಗ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರಬೇಕು, ನೀವು ಪ್ರೆಗ್ನೆಂಟ್ ಇಲ್ಲ ಅಂದಾಗ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರುತ್ತೆ. ಪ್ರೆಗ್ನೆನ್ಸಿ ಟೆಸ್ಟ್ ಹೇಗೆ ಮಾಡ್ತೀರಾ? ನೀವು ಮೆಡಿಕಲ್ ಸ್ಟೋರಿಗೆ, ಫಾರ್ಮಸಿಯಲ್ಲಿ ಹೋಗಿ ಒಂದು ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಬರ್ತೀರಾ. ಆ ಕಿಟ್ಟು ಒಂದು 60 ರೂಪಾಯೋ 70 ರೂಪಾಯೋ ಇರುತ್ತೆ, ಅಥವಾ ಆನ್ಲೈನಲ್ಲೂ ಸಿಗುತ್ತೆ. ಆ ಕಿಟ್ಟನ್ನು ತೊಗೊಂಡು ಬಂದು ಫೀಮೇಲ್ ಪಾರ್ಟ್ನರ್ ತನ್ನ ಮೂತ್ರವನ್ನು ಯಾವಾಗ 2 ಡ್ರಾಪ್ ಹಾಕ್ತಾಳೆ ಅದ್ರ ಮೇಲೆ 5 ನಿಮಿಷದ ಒಳಗಡೆ ನೀವು ನೋಡಬೇಕು, 1 ಗೆರೆ ಬಂತು 2 ಗೆರೆ ಬಂತು ಅಂತ. ಈ 1 ಗೆರೆ ಬಂತು ಅಂದರೆ ಪ್ರೆಗ್ನೆನ್ಸಿ ಇಲ್ಲ ಅಂತ, 2 ಗೆರೆ ಬಂತು ಅಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ. ಆ್ಯಂಡ್ ನೀವು ಪ್ರೆಗ್ನೆಂಟ್ ಇದ್ದರೆ ನೆಕ್ಸ್ಟ್ ನಿಮಗೆ 9 ಮಂತ್ಸ್ ನಿಮ್ಮ ಪೀರಿಯಡ್ ಬರೋದಿಲ್ಲ. ಓಕೆ, ಸೊ ಪ್ರೆಗ್ನೆನ್ಸಿ ಟೆಸ್ಟ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಹೇಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು, ಕರೆಕ್ಟಾಗಿ ಹೇಗೆ ಅದನ್ನು ಮಾಡೋದು, ಯಾವಾಗ ಮಾಡೋದು, ಇವನ್ನೆಲ್ಲ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ಸಲ ಮಹಿಳೆಯರು ಏನು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ಕರೆಕ್ಟ್ ಟೈಮಲ್ಲೇ ಮಾಡ್ತಾರೆ, ಬಟ್ ಆವಾಗ ನೆಗೆಟಿವ್ ಬರ್ತಾ ಇರ್ಬೋದು, ಸ್ವಲ್ಪ ದಿನಗಳ ನಂತರ ಅದು ಪಾಸಿಟಿವ್ ಬರ್ಬೋದು. ಸೊ ಪೀರಿಯಡ್ ಬರ್ತಾ ಇಲ್ಲ, ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ರಿ ಅಂದಾಗ ನೀವು ಎವ್ರಿ 10 ಡೇಸಿಗೆ ಅಟ್ಲೀಸ್ಟ್ ರಿಪೀಟ್ ಮಾಡ್ಕೊಂಡು ನೋಡಿ. ನಿಮ್ಮ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ ಅಂದರೆ ನೀವು ಪ್ರೆಗ್ನೆಂಟ್ ಇಲ್ಲ, ನಿಮಗೆ ಪೀರಿಯಡ್ ಬರಲೇಬೇಕು, ಇವತ್ತು ಅಥವಾ ನಾಳೆ ನಿಮಗೆ ಪೀರಿಯಡ್ ಬರಲೇಬೇಕು. ಬಟ್ ನೀವು ಪ್ರೆಗ್ನೆಂಟ್ ಇದ್ದರೆ ಮುಂದಿನ ನೆಕ್ಸ್ಟ್ 9 ಮಂತ್ಸ್ ನಿಮಗೆ ಪೀರಿಯಡ್ ಬರೋದಿಲ್ಲ. ಸೊ ದ್ಯಾಟ್ ಈಸ್ ಫಾರ್ ಶ್ಯೂರ್. ಓಕೆ, ಸೊ ಈ ಕಾನ್ಸೆಪ್ಟ್ ನಿಮಗೆ ತಿಳಿದಿರಬೇಕು. ಈಗ
ಪೀರಿಯಡ್ ನಿಮಗೆ ಬರಬೇಕು ಅಂದಾಗ, ನೀವು ಪ್ರೆಗ್ನೆಂಟ್ ಇರಲಿಲ್ಲ ಅಂದಾಗ ನಮಗೆ ಪೀರಿಯಡ್ ತರಿಸುವಂಥ ಬಹಳಷ್ಟು ಮೆಡಿಸಿನ್ಸ್ ಇರ್ತವೆ. ನಾರೆಥಿಸ್ಟಿರೋನ್ ಇರ್ಬೋದು ಅಥವಾ ಮೆಡ್ರಾಕ್ಸಿಪ್ರೊಜೆಸ್ಟ್ರಾನ್ ಇರ್ಬೋದು. ಇವೆಲ್ಲ ಏನು ಮಾಡ್ತವೆ, ನಿಮಗೆ ನಾವೊಂದು ಸ್ಪೆಸಿಫಿಕ್ ಟೈಮ್ವರೆಗೆ ಕೊಡ್ತೀವಿ ಈ ಮೆಡಿಸಿನನ್ನು, ಆ್ಯಂಡ್ ಅದನ್ನು ತೊಗೊಂಡ್ಮೇಲೆ ನಿಮಗೆ ಪೀರಿಯಡ್ ಬರ್ತಾ ಇರ್ತವೆ. ಬಟ್ ಇವತ್ತು ತೊಗೊಂಡ್ರಿ, 2 ದಿನ ತೊಗೊಂಡ್ರಿ, 3ನೇ ದಿನಕ್ಕೆ ಪೀರಿಯಡು, ಹಾಗಿರೋದಿಲ್ಲ. ಇವೆಲ್ಲ ಹಾರ್ಮೋನ್ ಮೆಡಿಸಿನ್ಸ್ ಇರೋದ್ರಿಂದ ಇದನ್ನು ಒಂದು ಪರ್ಟಿಕ್ಯುಲರ್ ಟೈಮ್ವರೆಗೆ ನೀವು ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಆ ಟ್ಯಾಬ್ಲೆಟ್ ನಿಲ್ಲಿಸಿದ ಕೆಲವೊಂದು ದಿನಗಳ ಒಳಗಡೆ, ಒಂದು 5 ದಿನ ಇರ್ಬೋದು, 10 ದಿನ ಇರ್ಬೋದು, ಅದರ ಒಳಗಡೆ ನಿಮಗೆ ಪೀರಿಯಡ್ ಬರ್ತಾ ಇರುತ್ತೆ. ಬಟ್ ಅಕಸ್ಮಾತ್ ನೀವೇನಾದ್ರೂ ಪ್ರೆಗ್ನೆಂಟ್ ಆಗಿದ್ದರೆ ಆ್ಯಂಡ್ ನಿಮಗೆ ಪೀರಿಯಡ್ ಬರಬೇಕು ಅಂತ ಇದ್ದಾಗ, ನಿಮಗೆ ಆ ಪ್ರೆಗ್ನೆನ್ಸಿ ಹೋದಾಗ ಮಾತ್ರ ನಿಮಗೆ ಪೀರಿಯಡ್ ಬರುತ್ತೆ. ಗೊತ್ತಾಯ್ತಾ? ಸೊ ಹೇಗೆ ಪ್ರೆಗ್ನೆನ್ಸಿ ಹೋಗುತ್ತೆ, ನೀವು ಐದರ್ ಟ್ಯಾಬ್ಲೆಟ್ ತೊಗೊಂಡಾದರೂ ಗರ್ಭಪಾತ ಮಾಡ್ಕೊಳ್ಬೇಕು, ಇಲ್ಲ DNC ಹೊಟ್ಟೆಯನ್ನು ತೊಳಸ್ಕೊಳ್ಬೇಕು. ಇದು ಎರಡರ ಮುಖಾಂತರವೇ ನಿಮಗೆ ಪೀರಿಯಡನ್ನು ನಾವು ತರಿಸ್ಬೋದು. ಓಕೆ, ಸೊ ಒನ್ ಆಫ್ ದ ರೀಸನ್ ನಿಮ್ಗೆ ಪೀರಿಯಡ್ ಯಾಕೆ ಬರ್ತಾ ಇಲ್ಲ ಕುಡ್ ಬಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಅದರಿಂದ ನಿಮಗೆ ಪೀರಿಯಡ್ ಬರ್ತಾ ಇರದೇ ಇರ್ಬೋದು. ಸೊ ಹೇಗೆ ಚೆಕ್ ಮಾಡಬೇಕು ನೀವು? ಟೆಸ್ಟಿಂದ, ಯೂರಿನ್ನಿಂದಾದರೂ ಚೆಕ್ ಮಾಡಿ ಅಥವಾ ಬ್ಲಡ್ಡಲ್ಲಿ ಪ್ರೆಗ್ನೆನ್ಸಿಗೆ ನೀವು ಟೆಸ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಬೋದು. ಸೊ ಯಾಕೆ ಪೀರಿಯಡ್ ಬರ್ತಾ ಇಲ್ಲ? ಪ್ರೆಗ್ನೆನ್ಸಿ ಇರ್ಬೋದು, ಇಲ್ಲ ನಾವು ಲೈಂಗಿಕವಾಗಿ ಸಕ್ರಿಯವಾಗಿ ಇಲ್ಲವೇ ಇಲ್ಲ, ನನಗೆ ಯಾವುದೇ ರೀತಿ ರಿಲೇಷನ್ಶಿಪ್ಪಲ್ಲಿ ನಾನಿಲ್ಲ, ಇಲ್ಲಿವರೆಗೆ ನನಗೆ ಪೀರಿಯಡ್ ಬರ್ತಾನೆ ಇತ್ತು ಆ್ಯಂಡ್ ಈಗ ನನಗೆ ಪೀರಿಯಡ್ ಮಿಸ್ ಆಗಿದೆ. ಸೊ ಅದಕ್ಕೂ ಸುಮಾರಷ್ಟು ರೀಸನ್ಸ್ ಇರ್ತವೆ. ಒಂದು, ನಿಮಗೆ ರಕ್ತ ಕಡಿಮೆ ಆಗಿರ್ಬೋದು. ಓಕೆ, ನಿಮಗೆ ಅನಿಮಿಯಾ ಆಗಿರ್ಬೋದು. ಬಹಳ ರಕ್ತ ಕಡಿಮೆ ಆದಾಗ ಬಾಡಿಗೆ ರಕ್ತ ಮತ್ತೆ ಹೊರಗೆ ಹಾಕೋಕ್ಕೆ ಮನಸ್ಸಿರೋದಿಲ್ಲ, ಅದು ಹಿಡಿದಿಟ್ಕೊಂಡು ಬಿಟ್ಟಿರುತ್ತೆ. ಸೊ ಸಿವಿಯರ್ ಅನಿಮಿಯಾ, ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇತ್ತು ಅಂದಾಗ ಸಹ ನಿಮಗೆ ಪೀರಿಯಡ್ ಬರದೇ ಇರ್ಬೋದು. ನೀವು ಸಿವಿಯರ್ ಡೈಟಿಂಗ್ ಮಾಡಿದ್ದೀರಿ, ಐದರ್ ನಿಮಗೆ ಬಹಳ ವೇಟ್ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಥವಾ ಬಹಳ ವೇಟ್ ಗೇನ್ ಆಗಿಬಿಟ್ಟಿದೆ ನಿಮಗೆ, ಆವಾಗಲೂ ಸಹ ನಿಮ್ಮ ಪೀರಿಯಡು ಬರದೇ ಇರ್ಬೋದು. ಅಥವಾ ನಿಮಗೆ ಈಗ ಯಾವುದಾದ್ರೂ ಒಂದು ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ನಿಮ್ಮ ಬಾಡಿಯಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಬಂದಿರ್ಬೋದು, ಈಗ ಲೈಕ್ ಹೈಪೋಥೈರಾಯ್ಡು, ಹೈಪರ್ ಥೈರಾಯ್ಡ್ ಆಗಿರ್ಬೋದು. ಸೊ ಆ ಥೈರಾಯ್ಡ್ ಚೇಂಜಸ್ಸಿಂದ ನಿಮಗೆ ಪೀರಿಯಡ್ ಬರದೇ ಇರ್ಬೋದು. ಅಥವಾ ನಿಮಗೆ ಓವರಿಯಲ್ಲಿ ಏನಾದರೂ ಚೇಂಜಸ್ ಆಗಿರ್ಬೋದು, ಓವೇರಿಯನ್ ಹಾರ್ಮೋನ್ಸ್, ಈಗ ನಾವೇನು ಹೇಳ್ತಾ ಇರ್ತೇವೆ ನೀರುಗುಳ್ಳೆಗಳು ಎದ್ದಿರೋದು, ಈ ರೀತಿ ಎಲ್ಲ ಓವೇರಿಯನ್ LH, FSH ಇವುಗಳ ಚೇಂಜಸ್ಸಿಂದ ಎಲ್ಲ ನಿಮಗೆ ಪೀರಿಯಡ್ ಬರದೇ ಇರ್ಬೋದು. ಹಾರ್ಮೋನಲ್ ಚೇಂಜಸ್ಸಿಂದ ತುಂಬ ಸ್ಟ್ರೆಸ್ ಆಗಿರ್ಬೋದು, ನಿಮಗೆ ಯಾವುದೇ ಒಂದು ನಿಮ್ಮ ಪರೀಕ್ಷೆ ಇರ್ಬೋದು, ಆಫೀಸ್ ಇರ್ಬೋದು, ಮನೆಯಲ್ಲೇನೋ ಒಂದು ಟೆನ್ಷನ್ ಇರ್ಬೋದು, ಬಹಳ ಸ್ಟ್ರೆಸ್ ಆಗಿ ಹೋಗಿದೆ, ಅದರಿಂದ ನಿಮಗೆ ಪೀರಿಯಡ್ ಬರದೇ ಇರ್ಬೋದು. ನಿಮ್ಗೆ ತುಂಬ ಆತಂಕ ಆಗಿದೆ, ಯಾವುದೋ ಒಂದು ವಿಷಯದ ಬಗ್ಗೆ ನೀವು ತುಂಬ ಆಂಗ್ಸೈಟಿ ಆಗಿಬಿಟ್ಟಿದೆ ನಿಮಗೆ, ಅದರಿಂದ ನಿಮ್ಗೆ ಪೀರಿಯಡ್ ಬರದೇ ಇರ್ಬೋದು. ನಿಮ್ಮ ಊಟದಲ್ಲಿ, ನಿಮ್ಮ ನಿದ್ದೆಯಲ್ಲಿ ಬಹಳಷ್ಟು ಚೇಂಜಸ್ ಆಯಿತು, ನೀವು ಬಹಳ ಟ್ರಾವೆಲ್ ಮಾಡ್ತಾ ಇದ್ರಿ, ನಿಮ್ಮ ಊಟ ಸರಿ ಇಲ್ಲ, ನಿದ್ದೆ ಸರಿ ಇಲ್ಲ, ನಿಮ್ಮ ನೈಟ್ ಶಿಫ್ಟ್ಸ್ ಇತ್ತು ಬಹಳಷ್ಟು. ಸೊ ಇವೆಲ್ಲ ಆದಾಗ್ಲೂ ಸಹ ಪೀರಿಯಡ್ಸ್ ಡಿಲೇ ಆಗ್ಬೋದು. ಓಕೆ, ಸೊ ಪೀರಿಯಡ್ ಡಿಲೇಗೆ ಬರೀ ಪ್ರೆಗ್ನೆನ್ಸಿ ಮಾತ್ರ ಕಾರಣ ಅಲ್ಲ, ಇವೆಲ್ಲ ರೀಸನ್ಸ್ ಇರ್ಬೋದು. ಬಟ್ ಯಾವಾಗ ಈ ಕ್ವೆಶನ್ ಬರ್ತಾ ಇರುತ್ತೆ, ನನಗೆ ಪೀರಿಯಡ್ ಆಗಿಲ್ಲ ಅಂದಾಗ 10ರಲ್ಲಿ 9 ಜನರಿಗೆ ಹೆದರಿಕೆ ಇರೋದು ಪ್ರೆಗ್ನೆನ್ಸಿನೇ ಇರುತ್ತೆ. ಅವರಿಗೆ ಹೆದರಿಕೆ ತಾವೆಲ್ಲಾದರೂ ಪ್ರೆಗ್ನೆಂಟ್ ಆಗಿದ್ದೇವೆ ಅಂತಲೇ ಇರುತ್ತೆ. ಈ ಬೇರೆ ಏನಿರುತ್ತೆ, ರಕ್ತಹೀನತೆ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅದ್ರ ಬಗ್ಗೆ ಬಹಳ ಕಡಿಮೆ ಜನರಿಗೆ ಹೆದರಿಕೆ ಇರುತ್ತೆ. ಸೊ ನಿಮಗೆ ಪೀರಿಯಡ್ ಬಂದಿಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ, ಆ್ಯಂಡ್ ಇಫ್ ಯು ಆರ್ ಸೆಕ್ಷುವಲಿ ಆ್ಯಕ್ಟಿವ್, ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಿ ಅಂದಾಗ ದಯವಿಟ್ಟು ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ಳಿ. ನಿಮಗೆ ಲಕ್ಷಣ ಇರಲಿ, ಲಕ್ಷಣ ಇರದೇ ಇರಲಿ, ನಿಮಗೆ ಬಿಳಿದು ಹೋಗ್ತಾ ಇರಲಿ, ನಿಮಗೆ ತಲೆ ತಿರುಗ್ತಾ ಇರಲಿ, ನಿಮಗೆ ಎಲ್ಲ ಸಿಮ್ಟಮ್ಸ್ ಇದೆ ಪ್ರೆಗ್ನೆನ್ಸಿದು, ಸೊ ನನಗೆ ಗೊತ್ತಿದೆ ಅಂತ ನೀವು ಹೇಳಿದ ತಕ್ಷಣ ನಾವು ಹೌದು ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳೋದಿಲ್ಲ. ನೀವು ಕನ್ಫರ್ಮ್ ಆಗಿ, ಯಾವುದೇ ಡಾಕ್ಟರ್ ನಿಮ್ಗೆ ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕು ಅಂದಾಗ ಕನ್ಫರ್ಮೇಷನ್ ಬೇಕಾಗತ್ತೆ, ಆ್ಯಂಡ್ ಕನ್ಫರ್ಮೇಷನ್ನಿಗೆ ನೀವು ಟೆಸ್ಟನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಸೊ ಟೆಸ್ಟಿಂಗ್ ಮಾಡಿ, ಟೆಸ್ಟಿಂಗ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಪೀರಿಯಡ್ ಯಾಕೆ ಬರ್ತಾ ಇಲ್ಲ, ಆ್ಯಂಡ್ ನಿಮ್ಮ ಪೀರಿಯಡ್ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅದಕ್ಕೆ ತಕ್ಕ ಹಾಗೆ ಮೆಡಿಸಿನನ್ನು ಕೊಡ್ಬೋದು. ನನಗೊಂದು ಮೆಡಿಸಿನ್ ಕೊಡಿ, ನನಗೆ ಟ್ಯಾಬ್ಲೆಟ್ ಬರ್ಕೊಡಿ, ಯಾವುದಕ್ಕೆ ಟ್ಯಾಬ್ಲೆಟ್ ಬರ್ಕೊಡ್ಬೇಕು ಅನ್ನೋದೇ ನಮ್ಗೆ ತಿಳಿತಾ ಇರೋದಿಲ್ಲ. ಓಕೆ, ಸೊ ಭಾಳಷ್ಟು ಸಲ ಏನು ಮಾಡ್ತಾರೆ, ಮೆಡಿಕಲಲ್ಲಿ ಹೋಗಿ ಅವರು ಹಾಗೆ ಕೇಳ್ತಾರೆ, ನನಗೆ ಪೀರಿಯಡ್ ಬರ್ತಾ ಇಲ್ಲ ಔಷಧಿ ಕೊಡಿ ಅಂತ. ಅವರು ಯಾವುದೋ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ತಮಗೆ ತಿಳಿದಿರೋ ಥರ. ಸೊ ಇದನ್ನು ತೊಗೊಂಡಾಗ ಇವ್ರಿಗೆ ಪೀರಿಯಡೇ ಬರೋದಿಲ್ಲ. ನಾನು 10 ದಿನ ಆ ಟ್ಯಾಬ್ಲೆಟ್ ತೊಗೊಂಡೆ, ನನಗೆ ಪೀರಿಯಡೇ ಬರ್ತಾ ಇಲ್ಲ ಅಂತಾರೆ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರಾ? ಇಲ್ಲ ಅಂತ ಹೇಳ್ತಿರ್ತಾರೆ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿರುತ್ತೆ. ಸೊ
ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಾಗ ಇವೆಲ್ಲ ಮೆಡಿಸಿನ್ಸ್ ಕೆಲಸ ಆಗದೇ ಇರಬಹುದು. ಸೊ ಪೀರಿಯಡ್ ನನ್ನ ಮಿಸ್ ಆಗಿದೆ, ಈ ಸಲ ನನಗೆ ಪೀರಿಯಡ್ ಬರ್ತಾ ಇಲ್ಲ, ನೆಕ್ಸ್ಟ್ ಏನು ಮಾಡಬೇಕು? ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ರಿ ಅಂದರೆ ಡೆಫಿನೆಟ್ಲಿ ಫಸ್ಟ್ ಥಿಂಗ್ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ. ಯಾವುದೇ ಲಕ್ಷಣಗಳನ್ನು ನೀವು ಅದ್ರ ಮೇಲೇ ರಿಲೈ ಆಗಕ್ಕೆ ಹೋಗಬೇಡಿ. ನಿಮಗೆ ಇನ್ನೇನು ಪೀರಿಯಡ್, ನನಗೆ ತುಂಬ ಸೊಂಟ ನೋವು ಬರ್ತಾ ಇದೆ, ನನಗೆ ಪೀರಿಯಡ್ ಬರೋ ಎಲ್ಲ ಲಕ್ಷಣಗಳಿದ್ದಾವೆ, ಆದರೆ ಪೀರಿಯಡ್ ಬರ್ತಾ ಇಲ್ಲ. ಸೊ ಪೀರಿಯಡ್ ಬರ್ತಾ ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗೋದಿಲ್ಲ ಪೀರಿಯಡನ್ನು ತರ್ಸೋಕ್ಕೆ ಆ್ಯಕ್ಟಿವ್ಲಿ ನಿಮ್ಮ ಕಡೆಯಿಂದ, ಅದರ್ ದೆನ್ ಟೇಕಿಂಗ್ ಮೆಡಿಸಿನ್ಸ್ ಅಲ್ವಾ. ಸೊ ಅದ್ರ ಬದಲು ಯು ಡೂ ಅ ಪ್ರೆಗ್ನೆನ್ಸಿ ಟೆಸ್ಟ್ ಆ್ಯಂಡ್ ಗೆಟ್ ಯುವರ್ ಸೆಲ್ಫ್ ಕನ್ಫರ್ಮ್ ದಟ್ ಹೌದು ಇದೆ ಪ್ರೆಗ್ನೆನ್ಸಿ ಇಲ್ಲ ಅಂತ. ಸೊ ಏನು ಮಾಡಬೇಕು? ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು. ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂತು, ವೆರಿ ಗುಡ್, ನಿಮಗೆ ಪೀರಿಯಡ್ ಬಂದೇ ಬರುತ್ತೆ. ನೆಗೆಟಿವ್ ಬಂದಾಗ ಪೀರಿಯಡ್ ಬರೋದಕ್ಕೆ ವೇಟ್ ಮಾಡಿ. ಇಲ್ಲ ನನಗೆ ವೇಟ್ ಮಾಡೋಕ್ಕಾಗೋದಿಲ್ಲ ಅಂದಾಗ ನಿಮ್ಮ ಮೆಡಿಸಿನ್ಸ್ ಇದ್ದಾವೆ ಪೀರಿಯಡನ್ನು ತರಿಸೋದಕ್ಕೆ, ಅವುಗಳನ್ನು ತೊಗೊಳ್ಬೋದು, ನಿಮ್ಮ ಪೀರಿಯಡ್ ಬರ್ಬೋದು. ಓಕೆ. ಆ್ಯಂಡ್ ಸಪೋಸ್ ನಿಮ್ಮ ಲೈಂಗಿಕವಾಗಿ ಸಕ್ರಿಯವಾಗೇ ಇಲ್ಲ, ನಿಮ್ಗೆ ಈಗ ಪೀರಿಯಡ್ ಡಿಲೇ ಆಗ್ತಾ ಇದೆ ಅಂದಾಗ ಎಸ್, ನಾ ಹೇಳಿದೆ ಇವೆಲ್ಲ ಕಾರಣದಿಂದ ಇರ್ಬೋದು. ಯಾವಾಗಲೂ ಒಂದ್ಸಲ ಪೀರಿಯಡ್ ಡಿಲೇ ಆದಾಗ ನಾವು ಇಮಿಡಿಯೇಟ್ಲಿ ನಿಮಗೆ ಟೆಸ್ಟ್ಗಳನ್ನು ಹೇಳೋದಿಲ್ಲ. ಬಟ್ ನಿಮಗೆ ರೆಗ್ಯುಲರ್ಲಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಪೀರಿಯಡ್ ಡಿಲೇನೇ ಆಗ್ತಾ ಇದೆ, ಪ್ರತಿ ಸಲ ನಿಮ್ಗೆ ಈಗ ಆಗ್ತಾ ಇದೆ ಅಂದಾಗ ಹೌದು, ನಾವು ಪ್ರತಿ ಸಲ ನಿಮ್ಮ ಮೆಡಿಸಿನ್ ಕೊಟ್ಕೊಂಡು ಪೀರಿಯಡ್ ತರ್ಸೋಕ್ಕಾಗ್ತಾ ಇರೋದಿಲ್ಲ. ನಾವು ನಿಮಗೆ ಕೆಲವೊಂದು ಟೆಸ್ಟನ್ನು ಹೇಳ್ತೀವಿ. ನಿಮ್ಮ ಅಂಡಾಶಯ ಹೇಗೆ ಕೆಲಸ ಮಾಡ್ತಾ ಇದೆ, ನಿಮ್ಮ ರಕ್ತ ಎಷ್ಟಿದೆ, ನಿಮ್ಮ ಥೈರಾಯ್ಡ್ ಹೇಗಿದೆ, ನಿಮ್ಮ ಹಾರ್ಮೋನಲ್ ಸ್ಟೇಟಸ್ ಹೇಗಿದೆ, ಇವನ್ನೆಲ್ಲ ನೋಡೋಕ್ಕೆ ಕೆಲವೊಂದು ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಹೌದು ಈ ಪೇಷಂಟಿಗೆ ಈ ಪ್ರಾಬ್ಲಮ್ ಇದೆ, ಇದರಿಂದ ಇವಳಿಗೆ ಈ ರೀತಿ ಆಗ್ತಾ ಇರಬಹುದು ಅಂತ. ಆ್ಯಂಡ್ ಅದನ್ನು ನಾವು ಯಾವಾಗ ಟ್ರೀಟ್ ಮಾಡ್ತೀವಿ, ಅದಕ್ಕೆ ನಾವು ಯಾವಾಗ ಮೆಡಿಸಿನ್ ಕೊಡ್ತೀವಿ, ನಿಮ್ಮ ಪೀರಿಯಡ್ ರೆಗ್ಯುಲರ್ ಆಗುತ್ತೆ. ನನಗೆ ಈ ಸಲನೂ ಲೇಟ್ ಆಯಿತು, ಮುಂದಿನ ಸಲನೂ ಲೇಟ್ ಆಯಿತು, ನಾನು ಪ್ರತಿ ಸಲ ಟ್ಯಾಬ್ಲೆಟ್ ತೊಗೊಂಡು ಪೀರಿಯಡ್ ತರಿಸ್ಕೊಳ್ತಾ ಇದ್ದೀನಿ ಅಂದರೆ ದಿಸ್ ಇಸ್ ರಾಂಗ್. ಇದರಿಂದ ಸಹ ನಿಮಗೆ ಬಹಳಷ್ಟು ಸೈಡ್ ಇಫೆಕ್ಟ್ಸ್ ಆಗ್ತವೆ. ಯಾಕಂದರೆ ನಿಮ್ಗೆ ಏನು ಔಷಧಿ ಕೊಡ್ತೀವಿ ನಾವು ಈ ಪೀರಿಯಡನ್ನು ತರಿಸೋದಕ್ಕೆ, ಅವು ಸಹ ಹಾರ್ಮೋನ್ ಮೆಡಿಸಿನ್ಸೇ ಇರ್ತವೆ. ಬಟ್ ಏನು ಲೋ ಡೋಸ್ ಇರ್ತವೆ, ಬಟ್ ಹಾರ್ಮೋನ್ ಮೆಡಿಸಿನ್ಸೇ ಇರ್ತವೆ. ಅವುಗಳಿಗೂ ಅವುಗಳದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರ್ತವೆ. ಸೊ ಒಂದ್ಸಲ ತೊಗೊಂಡ್ರಿ ದಟ್ ಈಸ್ ಫೈನ್, ಬಟ್ ರೆಗ್ಯುಲರ್ಲಿ ನೀವು ಈ ರೀತಿ ಮೆಡಿಸಿನ್ಸನ್ನು ತೆಗೆದುಕೊಳ್ತಾ ಇದ್ದೀರಿ ಅಂದಾಗ ನೀವು ನಿಮ್ಮ ಬಾಡಿಯನ್ನು ಸರಿಯಾಗಿ ಫಂಕ್ಷನ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಸೊ ನೀವು ನಿಮ್ಮ ಪ್ರಸೂತಿ ತಜ್ಞರು, ಯಾರು ಈ ಡೆಲಿವರಿ ಎಕ್ಸೆಟ್ರಾ ಮಾಡ್ತಿರ್ತಾರೆ, ಡಾಕ್ಟರ್ಸು, ಗೈನಕಾಲಜಿಸ್ಟ್, ಆಬ್ಸ್ಟೆಟಿಷಿಯನ್ಸ್, ಇವರನ್ನು ಭೇಟಿ ಆಗಬೇಕು. ಕೆಲವೊಂದು ಟೆಸ್ಟು ಸ್ಕ್ಯಾನ್ಸನ್ನು ಮಾಡ್ಕೊಳ್ಬೇಕು. ಯಾಕೆ ಹೀಗಾಗ್ತಾ ಇದೆ ಅಂತ ಪತ್ತೆ ಹಚ್ಕೊಂಡು ಅದನ್ನು ನಾವು ಟ್ರೀಟ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಪೀರಿಯಡ್ಸ್ ಇರ್ಬೋದು, ಇವೆಲ್ಲ ರೆಗ್ಯುಲರ್ ಆಗ್ತವೆ. ಥೈರಾಯ್ಡ್ ಪ್ರಾಬ್ಲಮ್ ಇರುವಂಥ ಭಾಳಷ್ಟು ಜನ ಪೇಷಂಟ್ಸ್ ಹೈಪೋಥೈರಾಯ್ಡ್ ಇರ್ತಾರೆ. ಅವರಿಗೆ ನಾವು ಥೈರಾಕ್ಸಿನ್ ಮೆಡಿಸಿನ್ ಕೊಡೋಕ್ಕೆ ಶುರು ಮಾಡಿದ ತಕ್ಷಣ ರೆಗ್ಯುಲರ್ಲಿ ಅವ್ರಿಗೆ ಪೀರಿಯಡ್ ಬರ್ತಾ ಇರುತ್ತೆ. ಸೊ ಟ್ರೀಟಿಂಗ್ ದ ಕಾಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಪ್ರಶ್ನೆ ಏನಿತ್ತು, ನನಗೆ ಪೀರಿಯಡ್ ಬಂದಿಲ್ಲ, ನಾನು ಏನು ಮಾಡಬೇಕು? ನಾನು ಹೇಳಿದೆ 2 ಕ್ಯಾಟಗರಿಯಲ್ಲಿ ನೀವೇನು ಮಾಡಬೇಕು. ಲೈಂಗಿಕವಾಗಿ ಸಕ್ರಿಯವಾಗಿದ್ದರೆ ಹೌದು, ಡೆಫಿನೆಟ್ಲಿ ನೀವು ಪ್ರೆಗ್ನೆನ್ಸಿಯನ್ನು ಕನ್ಸಿಡರ್ ಮಾಡಲೇಬೇಕು, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಲೇಬೇಕು. ನೀವು ಏನೇ ಮಾಡಿದ್ರೂ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಗ, ಅದು ಸೇಫ್ ಪೀರಿಯಡ್, ಅನ್ಸೇಫ್ ಪೀರಿಯಡ್, ವಿತ್ ಪ್ರೊಟೆಕ್ಷನ್, ವಿತೌಟ್ ಪ್ರೊಟೆಕ್ಷನ್, ಏನೇ ಮಾಡಿದ್ರಿ ಪೀರಿಯಡ್ ಬರ್ತಾ ಇಲ್ಲ ಅಂದಾಗ ಎಸ್, ಪ್ರೆಗ್ನೆನ್ಸಿಯನ್ನು ನೀವು ರೂಲ್ ಔಟ್ ಮಾಡಲೇಬೇಕು. ಆ್ಯಂಡ್ ಅದಕ್ಕೆ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನೇ ಮಾಡ್ಕೊಳ್ಬೇಕು. ಉಪ್ಪು, ಸಕ್ಕರೆ, ಮನೆ ಹೋಮ್ ರೆಮಿಡೀಸಿಂದ ಎಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದನ್ನು ಕನ್ಸಿಡರ್ ಆಗೋದಿಲ್ಲ. ಐದರ್ ಯೂರಿನಲ್ಲಿ ಮಾಡ್ಕೊಳ್ಳಿ, ಇಲ್ಲ ಬ್ಲಡ್ಡಲ್ಲಿ ಮಾಡ್ಕೊಳ್ಳಿ. ಲೈಂಗಿಕವಾಗಿ ಸಕ್ರಿಯವಾಗಿಲ್ಲ, ಪೀರಿಯಡ್ ಬರ್ತಾ ಇಲ್ಲ, ನಾನು ಹೇಳಿದೆ ಬಹಳಷ್ಟು ಕಾರಣಗಳಿರ್ಬೋದು. ಸೊ ಒನ್ಸ್ ಇನ್ ಅ ವೈಲ್ ನಿಮಗೆ ಈ ಥರ ಆಗಿದೆ, ಹೌದು, ನಾವು ಮೆಡಿಸಿನ್ಸನ್ನು ಬೇಕಿದ್ರೆ ನೀವು ತೊಗೊಂಡು ಪೀರಿಯಡನ್ನು ಬರ್ಸ್ಕೊಳ್ಬೋದು. ಇಲ್ಲ ನನಗೆ ಮೆಡಿಸಿನ್ ತೊಗೊಳಕ್ಕೆ ಮನಸ್ಸಿಲ್ಲ, ನನಗೆ ಪೀರಿಯಡ್ ಬರಲೇಬೇಕು, ಅದು ಬಂದೇ ಬರುತ್ತೆ. ಯಾಕಂದರೆ ಪ್ರೆಗ್ನೆನ್ಸಿ ಇರ್ದಿದ್ದಾಗ ಪೀರಿಯಡ್ ಬರಬೇಕಾಗಿದ್ದು ಸಹಜವಾದಂಥ ಪ್ರೊಸೀಜರ್. ಸೊ ಅದು ಬಂದೇ ಬರುತ್ತೆ. ಬಟ್ ರೆಗ್ಯುಲರ್ಲಿ ನಿಮಗೆ ಈ ರೀತಿ ಆಗ್ತಾ ಇದೆ, ಎವ್ರಿ 2-3 ಮಂತ್ಸಿಗೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ, ಎಸ್, ವಿ ಹ್ಯಾವ್ ಟು ಇವ್ಯಾಲ್ಯುಯೇಟ್ ಯಾಕೆ ಆಗ್ತಾ ಇದೆ, ಯಾವುದರಿಂದ ಇದಾಗ್ತಾ ಇದೆ ಅಂತ ಪತ್ತೆ ಹಚ್ಕೊಂಡು ಅದನ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ. ಓಕೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಪೀರಿಯಡ್ ನಂದು ಬರ್ತಾ ಇಲ್ಲ ಅಥವಾ ಪೀರಿಯಡ್ ಮಿಸ್ ಆಗಿದೆ ಯಾಕೆ, ಆ್ಯಂಡ್ ನಾನು ಏನು ಮಾಡಬೇಕು ಅನ್ನೋದರ ಆನ್ಸರ್. Thank you so much for watching the video. Please like, share and subscribe the channel. Thank you.